ಮಲಗಿದ್ದ ಮಗು ಮರೆತು ಕ್ಯಾಬ್ನಿಂದ ಇಳಿದ ಫ್ಯಾಮಿಲಿ. 4 ವರ್ಷದ ಮಗುವನ್ನೇ ಮರೆತು ಮನೆಗೆ ಹೋಗಿದ್ದಾರೆ ಪೋಷಕರು. ಮನೆಗೆ ಹೋಗಿ ನೋಡಿದಾಗ ಮಗು ಇಲ್ಲದೆ ಇರೋದು ಗಮನಕ್ಕೆ ಬರುತ್ತೆ. 112ಗೆ ಕಾಲ್ ಮಾಡಿದ ಬಳಿಕ ಕೂಡಲೇ ಹೊಯ್ಸಳದವರು ಸ್ಪಂದನೆ ಮಾಡ್ತಾರೆ. ವಾಹನವನ್ನು ಪತ್ತೆ ಹಚ್ಚಿ ಚಾಲಕನನ್ನ ಸಂಪರ್ಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೊಯ್ಸಳ ಪೊಲೀಸರು. ಕ್ಯಾಬ್ನಲ್ಲೇ ಮಲಗಿರುವಂತಹ ಮಗು ಸೇಫ್ ಆಗಿದೆ. ಪೋಷಕರ ಮಡಿಲಿಗೆ ಆ ಮಗುವನ್ನ ಈಗ ವಾಪಸ್ ಕೊಡಲಾಗಿದೆ. ಈ ಒಂದು ಘಟನೆ ಒಂದು ರೀತಿಯಲ್ಲಿ ವಿಚಿತ್ರ ಆದರೂ ಸಹ ಸತ್ಯ. ಪೋಷಕರು ಒಂದು ಕ್ಯಾಬನ್ನು ಬುಕ್ ಮಾಡ್ಕೊಳ್ತಾರೆ. ಕ್ಯಾಬನ್ನು ಬುಕ್ ಮಾಡಿಕೊಂಡು ಆ ಕ್ಯಾಬ್ನಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾರೆ. ಹೋಗಿರುವಂತಹ ಸಂದರ್ಭದಲ್ಲಿ ಆ ಮಗುವನ್ನ ಮರೆತು ಆ ಕ್ಯಾಬ್ನಲ್ಲೇ ಬಿಟ್ಟು ಮನೆ ಹೋಗ್ತಾರೆ. ಮನೆ ಹೋದ್ಮೇಲೆ ನೆನಪಾಗುತ್ತೆ ಅವರಿಗೆ ಮಗು ಎಲ್ಲಿದೆ ಅಂತ. ಆವಾಗ 112 ಕಾಲ್ ಮಾಡಿ ಹೊಯ್ಸಳಕ್ಕೆ ಇನ್ಫಾರ್ಮ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಬಹಳಷ್ಟು ವೇಗವಾಗಿ ಜಾಗೃತರಾಗಿ ಆ ಕ್ಯಾಬ್ ಡ್ರೈವರ್ನ ಹುಡುಕುವಂತಹ ಕೆಲಸವನ್ನ ಮಾಡಿ ಈಗ ಆ ಮಗುವನ್ನ ಆ ಪೋಷಕರ ಮಡಿಲಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದನ ಕೊಡ್ತಾರೆ. ಚಂದನ, ಘಟನೆ ನಡೆದಿರೋದು ಯಾವಾಗ, ಯಾವ ಪ್ರದೇಶದಲ್ಲಿ ನಡೆದಿರೋದು, ಈಗ ಆ ಮಗು ಸೇಫ್ ಆಗಿ ಪೋಷಕರ ಮಡಿಲಿಗೆ ಸೇರಿದೆನಾ ಅಥವಾ ಹೇಗೆ? ಜಗದೀಶ್, ಈ ಘಟನೆ ನಡೆದಿರೋದು ಫೆಬ್ರವರಿ 14ನೇ ತಾರೀಕು. ಅಂದ್ರೆ ಆವತ್ತು ಪೋಷಕರು ಬೇರೆಲ್ಲೋ ಹೋಗಿರ್ತಾರೆ. ಅಲ್ಲಿಂದ ಪೊನ್ನಪ್ಪ ಲೇಔಟ್ ನಲ್ಲಿರೋ ತಮ್ಮ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕಾಗಿರುತ್ತೆ. ಈ ವೇಳೆ ಕ್ಯಾಬ್ ಅಲ್ಲಿ ಬುಕ್ ಮಾಡ್ಕೊಂಡು ಗಂಡ, ಹೆಂಡತಿ, ಮಗು 3 ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಂದ್ರೆ ಅದು ದೊಡ್ಡ ಕ್ಯಾಬ್ ಆಗಿರೋದ್ರಿಂದ ಏನ್ ಮಾಡ್ತಾರೆ ಅಂತ ಅಂದ್ರೆ ಪೊನ್ನಪ್ಪ ಲೇಔಟ್ ಅಪಾರ್ಟ್ಮೆಂಟ್ ಬಂದಾಗ ಈ ಪೋಷಕರು ಕ್ಯಾಬ್ ಡ್ರೈವರ್ಗೆ ಪೇ ಮಾಡಿ ತನ್ನ ಪಾಡಿಗೆ ತಾವು ಇಳ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ ಬಳಿಕ ಗೊತ್ತಾಗುತ್ತೆ ನಮ್ಮ ಮಗು ಕ್ಯಾಬ್ ಅಲ್ಲೇ ಇದೆ. ಕ್ಯಾಬ್ ಚಾಲಕನಿಗೂ ಕೂಡ ಆ ಅರಿವಿರೋದಿಲ್ಲ, ಯಾಕಂದ್ರೆ ಮಗು ಮಲ್ಕೊಂಡ್ಬಿಟ್ಟಿರುತ್ತೆ ಕ್ಯಾಬ್ ಅಲ್ಲೇ. ಆದ ನಂತರ ಅವ್ರು ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಹೊಯ್ಸಳ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ರೀತಿ ನಮ್ಮ ಮಗುನ ಕ್ಯಾಬ್ ನಲ್ಲೇ ಮರ್ತು ಬಂದ್ಬಿಟ್ಟಿದೀವಿ, ನಮಗೂ ಹುಡುಕೊಡಿ ಅಂತ ಸಹಾಯವನ್ನ ಅಂಗಲಾಚಿದಾಗ ತಕ್ಷಣ ಅಲರ್ಟ್ ಆದಂತ ಹೊಯ್ಸಳ ಪೊಲೀಸರು ಏನ್ ಮಾಡ್ತಾರೆ ಅಂತ ಅಂದ್ರೆ ಆ ಕ್ಯಾಬ್ ಚಾಲಕನನ್ನ ಟ್ರ್ಯಾಕ್ ಮಾಡ್ಲಾಗತ್ತೆ. ಆ ನಂಬರ್ ಅನ್ನ ಯೂಸ್ ಮಾಡ್ಕೊಂಡು ಟ್ರ್ಯಾಕ್ ಮಾಡದಂತ ಸಂದರ್ಭದಲ್ಲಿ ಆ ಚಾಲಕನನ್ನ ರೀಚ್ ಔಟ್ ಆಗಿ ಕೂಡ್ಲೆ ಎಲ್ಲಿ ಪೋಷಕರನ್ನ ಡ್ರಾಪ್ ಮಾಡಿದ್ರೋ ಅಲ್ಲಿಗೆ ವಾಪಸ್ ಹೋಗು, ನಿನ್ನ ಕ್ಯಾಬ್ ಅಲ್ಲಿ ಮಗು ಇದೆ ಅನ್ನುವಂತ ಸೂಚನೆಯನ್ನ ಕೊಡ್ತಾರೆ. ತಕ್ಷಣ ಕ್ಯಾಬ್ ಚಾಲಕ ಪೊಲೀಸರ ಸೂಚನೆಯಂತೆ ವಾಪಸ್ ಅಪಾರ್ಟ್ಮೆಂಟ್ಗೆ ಬಂದು ಮಗುವನ್ನ ಪೋಷಕರಿಗೆ ಹಸ್ತಾಂತರ ಮಾಡುವಂತ ಕೆಲಸ ಮಾಡ್ಲಾಗತ್ತೆ. ಅದೇ ಸಮಯಕ್ಕೆ ಪೊಲೀಸರು ಕೂಡ ಆ ಜಾಗಕ್ಕೆ ಬಂದಿರ್ತಾರೆ. ಅಂದ್ರೆ ಇಲ್ಲಿ ಹೊಯ್ಸಳ ಪೊಲೀಸರು ಒಂದ್ ರೀತಿ ಪೋಷಕರ ಪಾಲಿಗೆ ಹೀರೋ ಆದ್ರು ಅಂತಾನೆ ಹೇಳ್ಬೋದು. ಈ ಒಂದು ಘಟನೆ ಏನಿದೆ ಇದು ಸಾಮಾನ್ಯವಾಗಿ ನೋಡೋದಕ್ಕಾಗಲ್ಲ. ಈ ಘಟನೆ ಇತರೆ ಪೋಷಕರಿಗೂ ಕೂಡ ಮಾದರಿ ಆಗ್ಬೇಕು. ಯಾಕಂದ್ರೆ ಯಾವ್ದೋ ವಸ್ತುವನ್ನ ಕ್ಯಾಬ್ ಅಲ್ಲಿ ಮರ್ತೋಗಿದ್ರೆ ಅದು ಒಂದು ಬೇರೆ ರೀತಿ ಆಗ್ತಾ ಇತ್ತು. ಆದ್ರೆ ಮಗುನ ಕ್ಯಾಬ್ ನಲ್ಲಿ ಮರ್ತು ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಎಲ್ಲೋ ಒಂದ್ ಕಡೆ ಬೇರೆ ಪೋಷಕರಿಗೆ ಇದು ಮಾದರಿ ಆಗ್ಬೇಕು. ಎಷ್ಟು ಜೋಪಾನವಾಗಿ ಮಕ್ಕಳನ್ನ ನೋಡ್ಕೋಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳ್ಬೋದು. ಜಗದೀಶ್, ಥ್ಯಾಂಕ್ ಯು ಚಂದನ, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.